ನೀವು ಬರ್ಲಿ ಅಂತ ವಾಪಸ್ ಬಂದ್ಮೇಲೆ ನಿಮ್ಮನ್ನ ಮೀಟ್ ಮಾಡಕ್ಕೆ ನನ್ನಂತವ್ರು ಎಷ್ಟು ಜನ ಕಾಯ್ಕೊಂಡಿದ್ದಾರೆ ಗೊತ್ತಾ ಗುರುಗಳೇ. ತುಂಬಾ ಜನ ಕಾಯ್ತಾ ಇದೀವಿ ನಾವು. ಹೌದೇನಮ್ಮ, ಪಾದ ಸ್ಪರ್ಶ ಮಾಡಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದೀವಿ ಗುರುಗಳೇ. ಖಂಡಿತ ಇವತ್ತು ನಿನ್ಗೆ ಅನುಗ್ರಹ ಆಗಿದೆ. ಮನೆಗ್ ಕರೆದು ನನಗೆ ಊಟ ಆಗ್ತಿ ಅಂದ್ರೆ ಅದರಂತ ಸಂತೋಷ ನನಗೇನಮ್ಮ. ಆಸ್ತಿ ಹಣ ಆಸ್ತಿ ತಗೊಂಡು ಏನ್ ಮಾಡ್ಲಮ್ಮ, ಹೊಟ್ಟೆ ತುಂಬಾ ಊಟ ಸಿಕ್ಕರೆ ಸಾಕು ನನಗೆ. 2 ಹೋಳಿಗೆ ಕೊಟ್ಟು ಬಿಡು, ಅದೇ ನನಗೆ ಆಸ್ತಿ. ಖಂಡಿತ ಬನ್ನಿ ಗುರುಗಳೇ ನೀವು. ಓಕೆ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ತೆ ಗುರುಗಳೇ. ಯಾರು ಯಾರು? ಸರಿತಾ ಅಂತ. ಸರಿತಾ ಅಂತ. ಎಲ್ಲಿಂದಮ್ಮ? ಬೆಂಗಳೂರಿಂದ ಗುರುಗಳೇ. ಬೆಂಗಳೂರಿಂದನಮ್ಮ. ಹೇಳಮ್ಮ. ನನಗೆ ಪವಾಡ ಆಗಿದೆ ಗುರುಗಳೇ, ಅದನ್ನ ನಾನು ನಿಮ್ಮ ಹತ್ರ ಹೇಳ್ಕೊಬೇಕಿತ್ತು ಅಂತ. ಪವಾಡ ಅಂದ್ರೆ ನಾನು ನಿಮ್ಗೆ 9 ವಾರದ ವ್ರತವನ್ನು ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಹಾ ಗುರುಗಳೇ, 9 ವಾರ ವ್ರತ ಹೇಳ್ಕೊಟ್ರಿ. ಓ, ಅಂದ್ರೆ 9 ವಾರ ವ್ರತ ಹೇಳ್ಕೊಟ್ಟಿದ್ದೀನಿ, ನಿಮ್ಗೆ ಪವಾಡ ಆಗಿದೆ ಅಂತ ಹೇಳಕ್ ಫೋನ್ ಮಾಡಿದ್ದೀರಾ ಇವಾಗ? ಖಂಡಿತ ಗುರುಗಳೇ, ಪವಾಡ ಆಗಿದೆ. ನಿನ್ ಪವಾಡ ಏನಂತ ನಾನು ಕೇಳ್ಬೇಕು. ಹೇಳಮ್ಮ ಹಾಗಾದ್ರೆ, ಖುಷಿ ನನಗೆ. ಏನ್ ಪವಾಡ ಆಯ್ತು? ಗುರುಗಳೇ, ರಾಯರಿದ್ದಾರೆ 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 ತಾಯಿಯ, ಅದು ಸತ್ಯವಾದ ಮಾತು. ರಾಯರಿದ್ದಾರೆ. ನಿನ್ ಪವಾಡ ಹೇಳು ಫಸ್ಟ್. ನಾನು ನಿನ್ ಪವಾಡ ಕೇಳ್ಬೇಕು ಏನಂತ. ಹಾ ಗುರುಗಳೇ, ನೀವು 9 ವಾರದ ವ್ರತ ಹೇಳ್ಕೊಟ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ 9ನೇ ವಾರದ ವ್ರತನ. 9ನೇ ವಾರ ಆಗೋವರೆಗೂ ನನ್ಗೆ ಪವಾಡ ಆಗಿರ್ಲಿಲ್ಲ. ಓಕೆ. 9ನೇ ವಾರದ ದಿವಸನೇ ನನಗೆ ಪವಾಡ ಆಯ್ತು ಗುರುಗಳೇ. ಏನಂದ್ರೆ ಕ್ರೆಡಿಟ್ ಕಾರ್ಡ್ ಬಿಲ್ ಎಲ್ಲ ಪೆಂಡಿಂಗ್ ಇತ್ತು, ಕ್ಲಿಯರೇ ಮಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಕಷ್ಟ ಇತ್ತು ನನಗೆ. ಮಿನಿಮಮ್ ಪೇಮೆಂಟ್ ಮಾಡೋಷ್ಟು ನನ್ನ ಹತ್ರ ದುಡ್ಡು ಇರ್ಲಿಲ್ಲ. 2 ತಿಂಗಳು ನಾನು ಕ್ರೆಡಿಟ್ ಕಾರ್ಡ್ ಬಿಲ್ ನ. ಓ, ನೀವು ಬೆಂಗಳೂರು ಜಿಗಣಿಯಲ್ಲಿ ಇರ್ತಕ್ಕಂಥವ್ರಲ್ವಾ ನೀವು? ಹಾ ಗುರುಗಳೇ. ಹೇಳಮ್ಮ. ಗೊತ್ತಾಯ್ತು ಇವಾಗ ಯಾರಂತ. ಗುರುಗಳೇ, ಆಮೇಲೆ ನಾನು ಅವ್ರು ಕಾಲ್ ಮಾಡಿ ನಮ್ಮ ಮನೆ ಹತ್ರ ಎಲ್ಲ ವಿಸಿಟ್ ಮಾಡಿದ್ದಾರೆ. ನಾನು ಅವ್ರಿಗೆ ಸಿಕ್ಕಿಲ್ಲ. ಅಂದ್ರೆ ನಾನು ಡ್ಯೂಟಿಗೆ ಹೋಗೋದು, ಬೇರೆ ಕೆಲ್ಸಕ್ಕೆ ಹೋಗೋದು ಇರುತ್ತಲ್ಲ, ಅವ್ರಿಗೆ ಸಿಕ್ಕಿಲ್ಲ ನಾನು. ಯಾವ್ದು ಅಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರ್ತೀಯಲ್ಲ, ಆ ಕಂಪನಿಯವ್ರು ನಿಮ್ಗೆ ಮನೆಗೆ ಬಂದು ಇದು ಮಾಡ್ತಾ ಇದ್ರು? ಬ್ಯಾಂಕ್ ಅವ್ರು ಬಂದಿದ್ದಾರೆ ಮನೆ. ಹೌದು. ಆಮೇಲೆ ನಾನು ಸಿಕ್ಕಿಲ್ಲ ಅವ್ರಿಗೆ. ಅವರು ಮತ್ತೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ರು. ನಾನು ಅವ್ರಿಗೆ ಕಾಲ್ ರಿಸೀವ್ ಮಾಡಿಲ್ಲ. ಆದ್ರೆ ಮತ್ತೆ ಮೆಸೇಜ್ ಮಾಡಿದೆ, ನನ್ನ ಹತ್ರ ಅಮೌಂಟ್ ಇಲ್ಲ ಕಟ್ಲಿಕ್ಕೆ, ಒಂದು 10 days ಆದ್ರೂ ಟೈಮ್ ಬೇಕು ಅಂತ ಕೇಳಿ ಅವ್ರಿಗೆ ಮೆಸೇಜ್ ಮಾಡಿದೆ. ಆದ್ರೆ ಅವರು ಆ ಕಡೆಯಿಂದ ರಿಪ್ಲೈ ಮಾಡಿ, ನೀವು ಕಾಲ್ ಮಾಡಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಇವ್ರು ಏನು ಹೆಲ್ಪ್ ಮಾಡ್ತಾರೆ ಅಂದ್ರೆ ಎಷ್ಟೋ ಒಂದು 5,000 ಬಿಡ್ತೀವಿ ಕಟ್ಟಿ ಅಂತಾರೆ, ಈ ತರ ಏನೋ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರು ಫೋನ್ ಮಾಡಿ ನಿಮ್ ಫುಲ್ ಅಮೌಂಟ್ ನಾನು ಪೇ ಮಾಡ್ಕೊಡ್ತೀನಿ, ಆಮೇಲೆ ಮತ್ತೆ ನಾನು ಅಮೌಂಟ್ ನ ತಗೊಂತೀನಿ, ನೀವು ನನಗೆ ಜಸ್ಟ್ OTP ಹೇಳಿ ಅಂತ ಹೇಳಿದ್ರು. ಫೇಕ್ ಇರ್ಬೇಕು, ಯಾರು ಕಟ್ಕೊಡ್ತಾರೆ ಇವತ್ತಿನ ಕಾಲದಲ್ಲಿ? ಬ್ಯಾಂಕ್ ಅವ್ರಂತೂ 10 ರೂಪಾಯಿ ಬಿಡಲ್ಲ. 2 ಲಕ್ಷ ಅಮೌಂಟ್ ನ ಪೇ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ. ಅಲ್ಲಮ್ಮ, ಇವಾಗ ಆ ವ್ಯಕ್ತಿ ಯಾರಂತ ನಿಮ್ಗೆ ಗೊತ್ತಿಲ್ಲ? ಖಂಡಿತ ಇವತ್ತಿಗೂ ಗೊತ್ತಿಲ್ಲ ಗುರುಗಳೇ ನನಗೆ. ಅವ್ರ ಲಾಸ್ಟ್ ನಾನು ಅವ್ರ ಹೆಸರು ಕೇಳಿದೆ ಅಷ್ಟೇನೆ, ನಟರಾಜ್ ಅಂತ ಹೇಳಿದ್ರು. ಬಿಟ್ರೆ ನನಗೆ ಅವ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಗುರುಗಳೇ. ಇವತ್ತಿಗೂ ಗೊತ್ತಿಲ್ಲ ನನಗೆ ಅವ್ರು ಯಾರು. ಅಂದ್ರೆ ಇದು ಕರೆಕ್ಟ್ ಆಗಿ ನಿಂದು 9ನೇ ವಾರ ಗುರುವಾರ ಅಂದ್ರೆ ಅವತ್ತೇ ಆಗಿರೋದ ಇದು ಪವಾಡ? ಅವತ್ತೇ ಆಗಿರೋದು ಗುರುಗಳೇ ನನಗೆ ಪವಾಡ. ಅಮ್ಮ, ರಾಯರೇ ಪ್ರತ್ಯಕ್ಷವಾಗಿ ಬಂದರಮ್ಮ ನಿನ್ನ ಜೀವನದಲ್ಲಿ? 9ನೇ ವಾರ ಮುಗಿಸ್ಬಿಟ್ಟು ಗುರುಗಳೇ, ಬೆಳಗ್ಗೆ ಕಂಪ್ಲೀಟ್ ಮಾಡ್ತು. ಬೆಳಗ್ಗೆ ನಾನು ಸಂಜೆ ಡ್ಯೂಟಿಗೆ ಹೋಗಿ ಬಂದ್ಬಿಟ್ಟು ಸಂಜೆ ನನ್ನ ಮಗಳನ್ನ ಕರ್ಕೊಂಡು JP ನಗರ್ ಇದಕ್ಕೆ ಹೋದೆ. ಮಠಕ್ಕೆ ಹೋದೆ. ಮಠಕ್ಕೆ ಹೋಗಿ ಬಂದೆ ಗುರುಗಳೇ. ಬಂದು ಸ್ವಲ್ಪ 3 ಜನಕ್ಕೆ ಮುತ್ತೈದರಿಗೆ ಕುಂಕುಮ ಕೊಟ್ಬಿಡೋಣ ಅಂತ ಕರೆದು ಕುಂಕುಮ ಎಲ್ಲ ಕೊಟ್ಟಾದ್ಮೇಲೆ ಮೆಸೇಜ್ಗಳು ನೋಡ್ತಾ ಕುತ್ಕೊಂಡೆ. ಫ್ರೀ ಆಗ್ತದೆ ಅವಾಗ. ಆಮೇಲೆ ಅವಾಗ ನನ್ಗೆ ಯಾರೋ ಫೇಕ್ ಮೆಸೇಜ್ ಇವೆಲ್ಲ ಇವ್ರಿಗೆಲ್ಲ ದುಡ್ಡು ಕೊಟ್ಟು ಯಾರು ಕೊಡ್ತಿರ್ತಾರೆ ನಮ್ಗೆ ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟೆ. ಅವತ್ತು ಏನು ಮಾಡಿಲ್ಲ, ಆಗಿದ್ದೆ, ನಾನು ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ನೆಕ್ಸ್ಟ್ ಡೇ ಮತ್ತೆ ಕಾಲ್ ಮಾಡಿದ್ದಾರೆ ಅವರು. ಕಾಲ್ ಮಾಡಿ ಮತ್ತೆ ನಾನು ಹೆಲ್ಪ್ ಮಾಡ್ತೀನಿ ನಿಮ್ಗೆ, ಕಾಲ್ ಮಾಡಿ ಮೇಡಮ್ ಅಂತ ಮತ್ತೆ ಮೆಸೇಜ್ ಮಾಡಿದ್ರು. ಇಯರ್ಫೋನ್ ಹಾಕಿದ್ರೆ ತೆಗೆದ್ಬಿಡಮ್ಮ. ಇಯರ್ಫೋನ್ ಹಾಕಿದ್ರೆ ತೆಗೆದ್ಬಿಡಮ್ಮ. ಇಲ್ಲ ಗುರುಗಳೇ, ಇಲ್ಲಿ ಆಫೀಸಲ್ಲಿ ಇದೀನಿ, ಸ್ವಲ್ಪ AC ಎಲ್ಲ ಸೌಂಡ್ ಸ್ವಲ್ಪ. ಸರಿ, ಆಯ್ತು, ಹೇಳಮ್ಮ. ಅದೇ ಆಮೇಲೆ ನಾನು ಬಂದೆ, ಅವ್ರಿಗೆ ಕಾಲ್ ಮಾಡಿದಾಗ ಹೇಳಿ ಸರ್ ಅಂದಾಗ, ಮೇಡಮ್ ನಾನೇ ನಿಮ್ಗೆ ಅಮೌಂಟ್ ಕಟ್ಕೊಡ್ತೀನಿ 2 ಲಕ್ಷನ, ನೀವು ಬರೀ 10,000 ಮಾತ್ರ ಕಟ್ಟಿ ಮೇಡಮ್, ಅರೇಂಜ್ ಮಾಡಿ ಹೇಗಾದ್ರೂ ಮಾಡಿ ಅಂತ. ನನ್ನ ಹತ್ರ 10,000 ಇದು ಇರ್ಲಿಲ್ಲ ಗುರುಗಳೇ, ಇರೋದು ಹೇಳ್ತೀನಲ್ಲ, ಅಷ್ಟು ಕಷ್ಟ ಇತ್ತು ನನಗೆ. ಆಮೇಲೆ ಯಾರನ್ನೋ ಫ್ರೆಂಡ್ ಕೇಳಿದೆ, ಕೊಡ್ತೀನಿ ಕೊಡಿ ಅಂತ ಕೊಟ್ರು. ಆ 10,000 ಕಟ್ಟೋದ್ಮೇಲೆ ಅವರು ಒಂದ್ಸಾರಿ 25,800 ರೂಪಾಯಿ ಪೇಮೆಂಟ್ ಮಾಡಿ ಮತ್ತೆ ಅದನ್ನ ರಿಟರ್ನ್ ತಗೊಂಡ್ರು. ನಂದು ಮೈನಸ್ ಬ್ಯಾಲೆನ್ಸ್ ಬೇರೆ ಆಗಿದೆ ಗುರುಗಳೇ. 17,000 ಮೈನಸ್ ಬ್ಯಾಲೆನ್ಸ್ ಇತ್ತು. 10,000 ರೂಪಾಯಿ ಕಳ್ಸಿದ ಮೇಲೆ ಮತ್ತೆ 7,000 ರೂಪಾಯಿ ಮೈನಸ್ ಬ್ಯಾಲೆನ್ಸ್ ಬೇರೆ ಇತ್ತು. ಅವ್ರು ಕಟ್ಟಿದ್ಮೇಲೆ 25,000 ಚಿಲ್ಲರೆ ಕಟ್ಟಿ ಮತ್ತೆ 17,000 ರೂಪಾಯಿ ತಗೊಂಡ್ರು.
ಆಮೇಲೆ ಮತ್ತೆ 1,68,000 ರೂಪಾಯಿ ಒಂದೇ ಪೇಮೆಂಟ್ ಮಾಡಿದ್ರು ಗುರುಗಳೇ. 1,68,000 ಅಂದ್ರೆ 1,70,000 ರೂಪಾಯಿ ಅಂದ್ರೆ ಟೋಟಲ್ ಆಗಿ 2 ಲಕ್ಷ ಆಯ್ತು ಇದು. 2 ಲಕ್ಷ ಆಯ್ತು ಗುರುಗಳೇ ಪೇಮೆಂಟ್ ಅವ್ರು ಮಾಡಿದ್ದು. ನನ್ಗೆ ಆಶ್ಚರ್ಯ ಅಂತಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಇವರು, ಎಲ್ಲಿಂದ ಬಂದ್ರು ರಾಯರೇ ಕಳ್ಸಿರ್ಬೇಕು ಇವ್ರನ್ನ. ಅಲ್ಲಮ್ಮ ನನಗೆ ಕನ್ಫ್ಯೂಸ್ ಆಗ್ತಾ ಇದೆಲ್ಲ ತಾಯಿ, ನನಗೆ ಕನ್ಫ್ಯೂಸ್ ಮಾಡ್ಬಿಟ್ಟು ಇವಾಗ ನೀನು ಆ ವ್ಯಕ್ತಿ ಯಾರಂತಾನೆ ಗೊತ್ತಿಲ್ಲ. ಅಲ್ಲಮ್ಮ ಇವತ್ತಿನ ದಿನದಲ್ಲಿ ಯಾರು ಒಂದು ನಿನಗೆ 100 ರೂಪಾಯಿ ಕೊಡು ಅಂತ ಕೇಳಿದ್ರು ಕೊಡಲ್ಲ, ಅನ್ನೋನ್ ಪರ್ಸನ್. ಖಂಡಿತ ಕೊಡಲ್ಲ. ಯಾರು ಆ ವ್ಯಕ್ತಿ ಗೊತ್ತಿರ್ಲಾರಂತ ವ್ಯಕ್ತಿ ಹತ್ರ ಹೋಗಿ ನೀನ್ 100 ರೂಪಾಯಿ ಕೇಳಿದ್ರು ಅವ್ರು ಕೊಡಲ್ಲ, ಇಲ್ಲ ಅಂತ ಹೇಳ್ತಾರೆ. ಅಂತದ್ರಲ್ಲಿ 2 ಲಕ್ಷ ದುಡ್ಡನ್ನು ಅಲ್ಲ 9ನೇ ವಾರ ಮುಗಿದ್ರ ಒಳಗಡೆನೆ 9 ವಾರ ಮುಗಿತು ನೀ 2 ಲಕ್ಷ ದುಡ್ಡು ತಗೊಂಬಗಳೇ ಅಂತ ಹೇಳಿದ್ರಲ್ಲಮ್ಮ ರಾಯರು. ಹೌದು ಗುರುಗಳೇ, ನನ್ಗೆ ಇವತ್ತಿಗೂ ನಮ್ಮವರೇ ನಮಗೆ ಕೊಡಲ್ಲ 2 ಲಕ್ಷದವರೆಗೂ. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಪೇಮೆಂಟ್ ಮಾಡಿದ್ರು ಗುರುಗಳೇ, ನನಗೆ ಪೇಮೆಂಟ್ ಮಾಡಿ ಆಮೇಲೆ ಅವ್ರು ಹೇಳಿದ್ರು ನಿಮ್ಗೆ ಅಮೌಂಟ್ನ ನಾನು ಮತ್ತೆ ಸ್ವೈಪ್ ಮಾಡ್ಕೊತೀನಿ ಅಂದ್ರೆ ಇಸ್ಕೊಂಡ್ರು ವಾಪಸ್ ಅವ್ರ ಅಮೌಂಟ್ನ. ಇನ್ನೇ 7,000 ರೂಪಾಯಿ ನಾನು ಬ್ಯಾಲೆನ್ಸ್ ಅವ್ರಿಗೆ ಕೊಡಬೇಕು ಗುರುಗಳೇ. ಅವರು ಸ್ಯಾಲ್ರಿ ಆದ್ಮೇಲೆ ಕೊಡಿ ಅಮ್ಮ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅವ್ರು ನಮ್ಮವರೇ ನಮ್ಗೆ 10 ರೂಪಾಯಿ ಬಿಡಲ್ಲ, ಈಗಲೇ ಕೊಟ್ಬಿಡಿ ಅಂತಾರೆ. ಅಂತದ್ರಲ್ಲಿ ಇನ್ನೂ 7,000 ರೂಪಾಯಿ ನಾನು ಅವ್ರಿಗೆ ಕೊಡಬೇಕು. ಅವ್ರ ಕಾರ್ಡಿಂದ ಕಟ್ಟಿ ಮತ್ತೆ ತಗೊಂಡ್ರು ಬಿಲ್ನ. ನಮಗೆ ಆ ಟೈಮಿಗೆ ಯಾರು ಕಟ್ಟಕ್ಕೆ 2 ತಿಂಗಳಿಂದ ಕಟ್ಟಿಲ್ಲ. ಬ್ಯಾಂಕಿಂದ ಬರುತ್ತೆ ನೋಟಿಸ್ ಬರುತ್ತೆ, ಅವ್ರ ಮನೆ ಹತ್ರ ಬರ್ತಾರೆ, ಅದೆಲ್ಲ ತಪ್ಪು. ಇನ್ನೂ 2 ತಿಂಗಳು ಟೈಮ್ ಸಿಕ್ತು ನನಗೆ. ಅಯ್ಯೋ ನನ್ನ ತಾಯಿ. ಅಲ್ಲಮ್ಮ ಇಲ್ಲಿ ನನಗೆ ಒಂಥರ ಶಾಕ್ ಆಗ್ತಾ ಇದೆ. ಏನ್ ನಗಬೇಕು ಏನ್ ಮಾಡ್ಬೇಕು? ರಾಯರು ಯಾವ ಮುಖಾಂತರದಲ್ಲಿ ಯಾವ್ದೋ ಒಂದು ಮುಖಾಂತರದಲ್ಲಿ ಬಂದು ನಿನಗೆ 2 ಲಕ್ಷ ದುಡ್ಡನ್ನು ಕ್ಲಿಯರ್ ಮಾಡಿದ್ರಲ್ಲಮ್ಮ. ಖಂಡಿತ ಗುರುಗಳು. ನಾನು ಅದನ್ನ ನಮ್ಮ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೆ, ನೋಡು ಈ ತರ ಆಯ್ತು ಯಾರು ಅಂತಾನೆ ಗೊತ್ತಿಲ್ಲ ಅಂದಾಗ ಅವ್ರ ಬಾಯಿಲಿ ಬಂದಿದ್ದೆ ಮೊದಲನೇ ಪದ, ನಿನ್ ರಾಯರು ನಂಬಿದ್ಯಲ್ಲ ಅವರೇ ಪವಾಡ ಮಾಡಿರೋದು ಅಂತ ಹೇಳ್ಬಿಟ್ರು ಗುರುಗಳು. 9ನೇ ವಾರದಲ್ಲಿ ಬಿಗ್ ಇದು ನಿಜವಾಗ್ಲು. ಯಾಕಂದ್ರೆ 2 ಲಕ್ಷ ದುಡ್ಡು ಕೊಟ್ಟು ನಿನ್ನ ಸಾಲವನ್ನು ಕ್ಲಿಯರ್ ಮಾಡಿದಾರಂದ್ರೆ ಇದು ತುಂಬಾ ನಂಬಕ್ಕೆ ಒಂಥರ ಅಸಾಧ್ಯ ತಾಯಿ. ಆದ್ರೂ ನಂಬಲೇಬೇಕು. ಇದು ಉಸಿರು ಕಟ್ಟಿದಂಗಿತ್ತು ಗುರುಗಳೇ. ಸಾಲ ಯಾವ್ದು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿಲ್ವಲ್ಲ ಅಂತ ಎಷ್ಟು ರಿಲೀಫ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಗುರುಗಳೇ. ರಾಯರಿದ್ದಾರೆ ತಾಯಿ. ಇವಾಗ ಏನ್ ಅನ್ಸುತ್ತೆ ನನ್ ತಾಯಿ ನಿನಗೆ ರಾಯರ ಬಗ್ಗೆ? ಅವತ್ತು ನನಗೆ ಹತ್ಕೊಂಡ್ ಫೋನ್ ಮಾಡಿದಿ, ಏನ್ ಮಾಡ್ಬೇಕು ಸ್ವಾಮಿ ನನ್ನ ಕಷ್ಟ, ಬ್ಯಾಂಕ್ ಅವ್ರದ್ದು ಅಷ್ಟು ಸಾಲ, ಎಲ್ಲಾ ಕಡೆನೂ ನನಗೆ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಾ ಇಲ್ಲ ಅಂತ ಹೇಳಿದಿ. ಇವತ್ತು ನೀನು 9 ವಾರ ಪೂಜೆ ಮಾಡು ಮಗಳೇ, ನಿನಗೆ ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿಲ್ಲ ಅಂದ್ರೆ ಹೇಳು ಅಂತ ಹೇಳಿದೆ. ಆದ್ರೆ 9 ವಾರದವರೆಗೂ ನಿನ್ ಕರ್ಮ ಇತ್ತು. 9 ವಾರ ಮುಗಿತು, ನಿನ್ನ ಕರ್ಮ ಮುಗಿದೋಯ್ತು. ಖಂಡಿತ ಗುರುಗಳೇ. 6ನೇ ವಾರ ಪೂಜೆ ಮಾಡ್ಬೇಕಾದ್ರೆ ಏನಂತಂದ್ರೆ ನಾನು ಕೇಳ್ತಾ ಇದ್ದೆ, ಎಲ್ಲರಿಗೂ ಅನುಗ್ರಹ ಮಾಡ್ತಿರೋ ತಂದೆ, ನನ್ಗೆ ಯಾಕೆ ಇಷ್ಟು ನನ್ನ ಪಾಪ ಕರ್ಮಗಳು ಇನ್ನೂ ಕಳ್ಸಿಲ್ವಾ, ನನ್ನ ಕೈ ಬಿಡ್ಬೇಡಪ್ಪ, ನೀನ್ ಯಾಕಪ್ಪ ನನ್ಗೆ ಇಷ್ಟು ಪರೀಕ್ಷೆ ಮಾಡ್ತಾ ಇದೀಯಾ ಅಂತ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಗುರುಗಳೇ. ಅದೇ ನನ್ ಕೈ ಬಿಡ್ಬೇಡ ರಾಗಪ್ಪ ಅಂದ ತಕ್ಷಣನೇ ಹೂ ತಪ್ಪ ಅಂತ ಬಿದ್ಬಿಡ್ತು ಗುರುಗಳು. ಮಗಳೇ ಕೊಡ್ತೀನಿ, ಸ್ವಲ್ಪ ಮಗಳೇ ಚಿಂತೆ ಮಾಡ್ಬೇಡ ಮಗಳೇ, ಕೊಡ್ತೀನಿ. ಯಾಕಂದ್ರೆ ನೀನು ಮನುಷ್ಯರ ಪಾದ ಹಿಡ್ದಿಲ್ಲ, ನೀನ್ ಹಿಡ್ದಿರೋದು ನನ್ನ ಪಾದ ಹಿಡ್ದಿದ್ಯಾ. ನಿನಗೆ ಅನುಗ್ರಹ ಆಗೋವರೆಗೂ ನಾನು ಬಿಡಲ್ಲ. ಸ್ವಲ್ಪ ನಿನ್ ಕರ್ಮ ಇನ್ನು ಸ್ವಲ್ಪ ಇದೆ, ಆ ಕರ್ಮ ಕಳೆದು ಹೋಗ್ಬಿಡ್ಲಿ. ಅದಕ್ಕೆ ಇವಾಗ ನೋಡ್ದಲ್ಲಮ್ಮ ಎಷ್ಟು ಅದ್ಭುತವಾಗಿ ನಿನ್ಗೆ ಅನುಗ್ರಹ ಮಾಡಿದಂತಂದು. ಇವಾಗ್ಲೂ ಅದನ್ನ ನಂಬ್ತಿಲ್ಲಮ್ಮ ತಾಯಿ ರಾಯರ್ನ. ಗುರುಗಳು ಇನ್ನೂ ಒಂದಾಗಿದೆ ಹೇಳ್ತೀನಿ, ಇನ್ನೂ ತುಂಬಾ ಆಗಿದೆ ನನ್ಗೆ. ಗುರುವಾರ ಮಾಡಿದ ತಕ್ಷಣನೇ ನೆಕ್ಸ್ಟ್ ಶನಿವಾರನೇ ನಮ್ಮ ಮನೆಯವ್ರು ನನ್ನ ಮಂತ್ರಾಲಯಕ್ಕೆ ಕರ್ಕೊಂಡೋದ್ರು ಗುರುಗಳೇ. ನಾನು ಹೋಗೇ ಇರ್ಲಿಲ್ಲ ಮಂತ್ರಾಲಯಕ್ಕೆ ಒಂದೇ ದಿನ. ಆಮೇಲೆ ಗುರುಗಳೇ ಫೋಟೋದಲ್ಲಿ ಹೂ ಮಾಡ್ತಿದೀನಿ, ಹೂವೆಲ್ಲ ಹೆಂಗೆ ಶೇಕ್ ಆಗ್ತಾ ಇತ್ತು ಅಂದ್ರೆ ನನ್ಗೆ ಒಂದು ವೈಬ್ರೇಷನ್ ಬರ್ತಾ ಇತ್ತು. ಎಷ್ಟು ನಿಮ್ಗೆ ಇನ್ನ ದೀಪ ಬೆಳಗ್ಬೇಕಾದ್ರೆ ಎಷ್ಟು ವೈಬ್ರೇಷನ್ ಗುರುಗಳೇ. ನಿಜವಾಗ್ಲೂ ರಾಯರಿದ್ದಾರೆ ತಾಯಿ. ನೋಡಿ 1 2 ಪವಾಡ ಮಾಡ್ತಾನೆ ಇದ್ದಾರೆ. ಅದಕ್ಕೆ ನಾನು ಏನ್ ಹೇಳ್ತೇನೆ ಗೊತ್ತೇನಮ್ಮ, ಇಲ್ಲಿ ಒಂದು ವಿಚಾರದಲ್ಲಿ ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳ್ತೀನಿ, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ನಾನು ಗುರುಗಳು ಅಲ್ಲ, ದೇವರು ಅಲ್ಲ. ರಾಯರು ಒಬ್ರೇ, ಗುರುಗಳನ್ನು ಅವರೇ, ದೇವರು ಅವರೇ. ಆದ್ರೆ ನನಗೆ ಅಲ್ಲಿ ಇದ್ದಾರೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಜನಗಳಿಗೆ. ನಮ್ಗೆಲ್ಲ ದಾರಿ ದೀಪ ಗುರುಗಳೇ ನೀವು. ನಮ್ಗೆ ನೀವೇ ಇನ್ನೊಂದು ರಾಯರು. ಎಲ್ಲರೂ ಹೇಳ್ದಂಗೆ ನಮ್ಗೆ ಕಣ್ಣಿ ಕಾಣೋ ರಾಯರು ನೀವೇನೆ ಗುರುಗಳೇ. ದಾರಿ ದೀಪ, ನೀವೇ ದಾರಿ ದೀಪ. ಇವತ್ತು ನಾವೆಲ್ಲ ಎಂತ ಕತ್ಲಲ್ಲಿದ್ವಿ ಅಂದ್ರೆ ಅಂತ ಕತ್ಲಿಂದ ನಮ್ಮನ್ನ ರಾಯರು ಇಲ್ಲಿದ್ದಾರೆ ಅಂತ ಬಂದು ದೀಪದ ದಾರಿನಲ್ಲಿ ನೀವು ನಮ್ಮನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀರಾ ಗುರುಗಳೇ. ಅಯ್ಯೋ ನನ್ನ ತಾಯಿ, ಎಲ್ಲ ರಾಯರ ಕೃಪೆ. ನೀವೆಲ್ಲ ಹೇಳ್ತಾ ಇದ್ದೀರಾ, ರಾಯರ ಜೊತೆಗೆ ನೀವು ನಮ್ಗನ ರಾಯರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ, ನಮ್ಗೆ ಅದು ನಿಜವಾಗ್ಲು ರಾಯರೇ. ನೀವು ಗುರುಗಳೇ, ನೀವು ಬೆಂಗಳೂರಿಗೆ ಬಂದಿಲ್ಲ, ನಿಮ್ಮನ್ನ ಮೀಟ್ ಮಾಡ್ಲೇಬೇಕು ಗುರುಗಳೇ. ಮೀಟ್ ಮಾಡ್ದಲ್ಲ ನೀನ್ ನೋಡಿಲ್ಲ ಈಗ. ನಾವು ನಮಸ್ಕಾರ ಮಾಡಿ ನಿಮ್ ಪಾದ ಪೂಜೆ ಮಾಡ್ಬೇಕು ಗುರುಗಳೇ.
ಅಯ್ಯೋ ಬೇಡಮ್ಮ ತಾಯಿ, ಅಂತದೆಲ್ಲ ಬೇಡ. ನೀನು ರಾಯರ ಮಠಕ್ಕೆ ಹೋಗು, ರಾಯರ ಪಾದವನ್ನು ಹಿಡಿ, ರಾಯರಿಗೆ ನೀನ್ ಏನಾದ್ರು ಅಂದ್ಕೋ, ಅದ್ರ ಟೈಮ್ ಮಾಡು. ನನಗ್ ಬೇಡ, ನಾನು ನಿಮ್ಮ ಹಾಗೆ ಮನುಷ್ಯ ಅಲ್ವಮ್ಮ. ನೀವು ನನ್ನ ಕಾಲ ಹಿಡಿತೀನಿ ಅಂತ ಹೇಳ್ತೀರಾ? ಬೇಡ, ರಾಯರ ಪಾದ ಹಿಡಿದ್ರೆ ಸಾಕು ನನಗೆ. ಹಾ ಗುರುಗಳೇ, ನಾನು 20 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ. ನಾನು ಮೂಲತಃ ಹಾಸನೋಳು. ಇಷ್ಟು ದಿವಸ 20 ವರ್ಷದಿಂದ ಇದ್ರು ನಾನು ಬನಶಂಕರಿಗೆ ಅಲ್ಲೇ ಹೋಗ್ತಾ ಇದ್ದೆ ಯಾವಾಗ ದೇವಸ್ಥಾನಕ್ಕೆ. ಆದ್ರೆ ಒಂದ್ ದಿವಸನೂ ನಾನು ರಾಯರ ಮಠಕ್ಕೆ ಹೋಗಿರ್ಲಿಲ್ಲ. ಇವಾಗ 9 ವಾರ ಪೂಜೆ ಮಾಡಿದ್ಮೇಲೆ 2 ಸಾರಿ ಹೋಗಿ ಬಂದಿದ್ದೀನಿ. ಹೋಗಿ ಬರ್ಬೇಕು, ಕೌಂಟ್ ಮಾಡಬಾರ್ದು. ರಾಯರ ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಯಾವತ್ತೂ ಕೌಂಟ್ ಮಾಡೋದ್ ಬೇಡ, ಆಯ್ತಾ? ಅವ್ರು ಯಾಕಂದ್ರೆ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಇವತ್ತು ನಿನ್ಗೆ ಇಷ್ಟೆಲ್ಲ ಅನುಗ್ರಹ ಆಗಿದೆ, ಆದ್ರೆ ನನ್ನ ಕಡೆ ಒಂದು ಡೀಲ್ ಇದೆ. ಆ ಡೀಲ್ಗೆ ನೀವು ಒಪ್ಕೋಬೇಕು ಇವಾಗ. ಖಂಡಿತ ಗುರುಗಳೇ. 2 ಲಕ್ಷ ಡೀಲ್ ಆಗಿದೆ. 2 ಲಕ್ಷ ಡೀಲ್ ಮಾಡ್ಕೊಟ್ಟಿದ್ದೀನಿ. ನನಗೆ ನಿಮ್ಮ ಮನೆಗೆ ಬಂದಾಗ 2 ಹೋಳಿಗೆ ತುಪ್ಪ. ಈ ಡೀಲ್ಗೆ ಓಕೆನಾ? ಬರೋದು ದೇವ್ರು ಬಂದಂಗೆ ಗುರುಗಳೇ, ನೀವು ಬನ್ನಿ ನಮ್ಮ ಮನೆಗೆ. ನಾನ್ ಬರ್ತೀನಿ, ನನಗೆ ಹೋಳಿಗೆ ತುಪ್ಪ ಕೊಡ್ತೀನಮ್ಮ. ಖಂಡಿತ ಕಳ್ತೀವಿ ಗುರುಗಳೇ. ನೀವು ಬರೋದೆಚ್ಚ, ನಾವು ಮಾಡೋದೆಚ್ಚ, ಹೇಳಿ ಗುರುಗಳೇ. ನನಗೆ ಅಂಗಡಿಯಿಂದ ತಗೊಂಬಂದ್ ಬೇಡ, ನಿನ್ ಕೈಯಿಂದನೇ ಮಾಡ್ಕೊಡ್ಬೇಕು. ನಿನ್ನ ಕರ್ಮಗಳು ಇನ್ನೂ ಕಳೆದು ಹೋಗ್ಬಿಡ್ಬೇಕು. ಯಾವ್ದೋ ಒಂದು ಮೂಲೆಯಲ್ಲಿ ಇರುತ್ತಲ್ಲ, ಅದು ಕಳೆದು ಹೋಗ್ಬಿಡ್ಲಿ ನನ್ನ ತಾಯಿ. 2 ಹೋಳಿಗೆ ತುಪ್ಪ, ಇದನ್ನ ಮಾತ್ರ ನೆನ್ಪಿಟ್ಕೊಂಡ್ಬಿಡು, ಓಕೆನಾ? ಖಂಡಿತ ಗುರುಗಳೇ, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಖಂಡಿತ ತಾಯಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡಗಳನ್ನು ನಿಮ್ಮ ಮುಂದ್ಗಡೆ ತಗೊಂಡ್ ಬರ್ತೀನಿ. ಈ ವಿಡಿಯೋ ಕೇಳಿದ ಮೇಲೆ ಎಲ್ಲರೂ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಅದ್ರ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಮನೆ ಹತ್ರ ವೆಂಕಟೇಶ್ವರ ದೇವಸ್ಥಾನ ಇದೆ. ಓಕೆ ಅಮ್ಮ. ಅಲ್ಲಿ ಹೋಗಿ ಕುತ್ಕೊಂಡು ಹತ್ತಿದೀನಿ ಗುರುಗಳೇ. ಇವ್ರ ನಂಬರ್ಗೆ ಕಾಲ್ ಮಾಡಿದ್ರು ಸಿಗ್ತಾ ಇಲ್ಲ. ನಂದು ಅಷ್ಟೊಂದು ಕರ್ಮಗಳಿದ್ಯಾ, ನನ್ನ ನೋವು ಯಾವಾಗ ಕಮ್ಮಿ ಆಗುತ್ತೆ, ನಾನು ಅಂದ್ರೆ ದೇವಸ್ಥಾನ ಹತ್ರ ಹೋಗಿ, ವೆಂಕಟೇಶ್ವರ ದೇವಸ್ಥಾನ ಹತ್ರ ಹೋಗಿ ಹತ್ಕೊಂಡಿದೆ ನಂಬರ್ ಸಿಗ್ಲಿ ಅಂತಂದು. ನಂಬರ್ಗೆ ಕಾಲ್ ರಿಸೀವ್ ಮಾಡ್ಲಿ ಅವರು ಅಂತ. ಅಯ್ಯೋ, ದೇವ್ರ ಹತ್ರ ಕೇಳ್ಕೊಂಡಿದೀನಮ್ಮ ನೀನು. ಖಂಡಿತ ಗುರುಗಳೇ, ದೇವ್ರ ಮುಂದೆ ಕಣ್ಣೀರ್ ಹಾಕೊಂಡ್ ಬಂದಿದ್ದೀನಿ. ಅದಾಗಿದೆ 2 ದಿವಸಕ್ಕೆ ನೀವು ಕಾಲ್ ರಿಸೀವ್ ಮಾಡಿದ್ರಿ. 2 ದಿವಸನೇ ಇಲ್ಲ, 1 ದಿವಸದಲ್ಲೇ. ನೋಡ್ದ, ದೇವ್ರ ಪವಾಡ, ರಾಯರ ಪವಾಡ ಇದೆ ಅಂತ ಹೇಳ್ತಾ ಇರೋದು. ನೀನು 1000 ಸಲ ನಿನ್ನ ಕರ್ಮಗಳಿತ್ತು ಅಂದ್ರೆ ನೋಡಮ್ಮ, ಒಂದ್ ಮಾತು ಹೇಳ್ತೀನಿ, ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನನ್ನ ಲೈನ್ ಸಿಗಬೇಕಂದ್ರೆ ಅವ್ರ ಕರ್ಮಗಳು ಕಳೆದೋದ್ರೆ ಮಾತ್ರ ಸಿಗುದು. ಇದು ಮಾತ್ರ ಸತ್ಯ. ಖಂಡಿತ ಗುರುಗಳೇ, ನಿಜ ಅದು. ಇವಾಗ ಅಲ್ಲಮ್ಮ, ಅವತ್ತಿನ ದಿನದಲ್ಲಿ ನನಗೇನ್ ಹೇಳಿದ್ದಿ? ಅವತ್ತು ಫೋನ್ ಮಾಡಿದಾಗ ಮನಸ್ಸಲ್ಲಿ ಭಾರ ಇಟ್ಕೊಂಡು ಫೋನ್ ಮಾಡಿದ್ವಿ. ಇವತ್ತು ಭಾರವನ್ನು ಇಳಿಸ್ಬಿಟ್ಟು ನನ್ನ ಹತ್ರ ಮಾತಾಡ್ತಾ ಇದೀಯ. ಭಾರ ಹೊತ್ಕೊಂಡಾಗ ಹೇಗಿದ್ದಿ, ಭಾರ ಇಲ್ಲದಾಗ ಹೇಗಿದ್ದಿ? ಇವಾಗ್ಲಿ ಗೊತ್ತಾಯ್ತಲ್ಲ ರಾಯರ ಪವಾಡ. ಹೌದು, ನನ್ಗೆ ಇವಾಗ ಯೋಚನೆ ಇಲ್ಲ ಗುರುಗಳೇ, ರಾಯರಿದ್ದಾರೆ ಅಷ್ಟೇ. ಅಷ್ಟೇ ತಾಯಿ, ಅವ್ರ ಪಾದಕ್ಕೆ ಹಾಕ್ಬಿಡ್ತಾ ಇದ್ದೀನಿ ಅಷ್ಟೇ. ಇವ್ರನ್ನ ಫಾಲೋ ಮಾಡ್ಬೇಕು ಅಂತಾನೆ ಹೇಳ್ಕೊಡ್ತೀನಿ. ರಾಯರಿದ್ದಾರೆ, ಸಂತೋಷಗಳಿದ್ದಾರೆ, ಅವ್ರು ಏನೇ ಕಷ್ಟ ಇದ್ರು ಅವ್ರು ಇದ್ದಾರೆ, ಅವ್ರ ಹತ್ರ ಇರಿ ಅಂತಾನೆ ಹೇಳ್ಕೊಡ್ತೀನಿ ನಾನು. ಅಯ್ಯೋ, ಯಾಕಮ್ಮ? ನಿಜವಾಗ್ಲೂ ನನ್ಗೆ ಎಂತ ಕಷ್ಟದಲ್ಲಿದೆ ಅಂದ್ರೆ ನಿಜವಾಗ್ಲೂ ಗುರುಗಳು. ಅಲ್ಲ, ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀರ. ನಾಳೆ ಇವ್ರನ್ನ DSS ಗುರು ಅಂತ ಸಂತೋಷ್ ಅವ್ರು ಇದಾರೆ, ಅವ್ರನ್ನ ಫಾಲೋ ಮಾಡು. ನಾನಿಲ್ಲ ಅಂದ್ರೆ ಅವ್ರು ನಿನ್ನ ಕಷ್ಟಗಳೆಲ್ಲ ಬಗೆಹರಿಸ್ತಾರಂತಂದು ನಿನ್ನ ಮಕ್ಕಳಿಗೆ ಹೇಳ್ಕೊಟ್ಟು ನೀನ್ ಸತ್ತೋಗ್ತೀಯಾ? ಖಂಡಿತ. ನಾವು ತಾಯಿ ಸ್ಥಾನದಲ್ಲಿ ನೀವು ಗುರುಗಳು ಇದ್ದೇ ಇರ್ತೀರಾ, ರಾಯರು ಇದ್ದೇ ಇರ್ತಾರೆ ಅನ್ನೋದು ನನ್ಗೆ ನಂಬಿಕೆ ಇದೆ. ಅಯ್ಯೋ, ನನ್ ತಾಯಿ, ಎಂತಿಂತ ದೊಡ್ಡ ಮಾತೆಲ್ಲ ಮಾತಾಡ್ತೀರಮ್ಮ ಗುರುಗಳೇ. ಅಯ್ಯೋ, ಯಾಕೆಂದ್ರೆ ನಾವು ಮನುಷ್ಯರು ಎಷ್ಟು ದಿವಸ ಇರ್ತೀವೋ ಗೊತ್ತಿಲ್ಲ, ಆದ್ರೆ ರಾಯರು 700 ವರ್ಷ ಅವ್ರು ಬೃಂದಾವನದಲ್ಲಿ ಜೀವಂತವಾಗಿರ್ತಾರಮ್ಮ. ಹೌದು, ನಮ್ಮ ಮಕ್ಕಳಿಗೆ ಒಳ್ಳೆ ದಾರಿ ಕೊಟ್ಟು ಒಳ್ಳೆ ನಡೆ ನುಡಿ ಕೊಟ್ಕೊಂಡು ಹೋಗಿ ಅವ್ರ ಪಾದ. ಅದಕ್ಕೆ ಹೇಳ್ತಾ ಇರೋದು, ರಾಯರ ಪಾದ ಒಬ್ರದ್ದು ಹಿಡಿದು ಬಿಟ್ರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಖಂಡಿತ ಗುರುಗಳೇ. ಓಕೆ ಅಮ್ಮ, ಒಳ್ಳೇದಾಯ್ತಾ? ಖುಷಿ ಆಯ್ತಾ? ಒಟ್ನಲ್ಲಿ ತುಂಬಾ ಖುಷಿ, ತುಂಬಾ ಸಂತೋಷವಾಗಿದ್ದೀನಿ ಗುರುಗಳೇ. ಏನಮ್ಮ? ನಿಮ್ಗೋಸ್ಕರನೇ ನಮ್ಮ ಮನೆ ಗೃಹ ಪ್ರವೇಶ ಮಾಡಿದಾಗ ಹೋಳಿಗೆ ಮಾಡಿಸ್ತೀನಿ ನಾನು ನಿಮ್ಗೆ. ನಿನ್ ಮನೆ ಗೃಹ ಪ್ರವೇಶಕ್ಕೆ ನಾನು ಹೋಳಿಗೆ ಮಾಡಿಸ್ಲೇಬೇಕು. ನಾನು ಬಂದು ಹೋಳಿಗೆ ತಿಂದು ಹೋಗ್ಲೇಬೇಕು. ಮಾಡಿಸ್ತೀನೋ ಗೃಹ ಪ್ರವೇಶಕ್ಕೆ? ಖಂಡಿತ ಮಾಡಿಸ್ತೀನಿ ಗುರುಗಳೇ. ಓಕೆ ಅಮ್ಮ, ತಿಂದಷ್ಟೇ ಖುಷಿ ಆಯ್ತಲ್ಲ ತಾಯಿ. ಒಳ್ಳೇದಾಗಿದ್ದೀನಿ ಗುರುಗಳೇ. ನಾನು ಇನ್ನು ಇದೇ ರೀತಿಯಾಗಿ ನಿಮ್ಮ ಮುಖದಲ್ಲಿ ನಗು ಮುಖವನ್ನು ಬರ್ಬೇಕನ್ನುವುದೇ ನನ್ನ ಆಸೆ ತಾಯಿ. ಗುರುಗಳೇ, ಆಯ್ತು, ನಿನ್ನ ಕಷ್ಟ ಎಲ್ಲ ದೂರ ಆಯ್ತು, ಹೋಗಿ ಇನ್ನು ಚಿಂತೆ ಮಾಡ್ಬೇಡ ತಾಯಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ, ಮಕ್ಕಳ ಭವಿಷ್ಯದಲ್ಲೆಲ್ಲ ಒಂದು ಏನ್ ಅಂದಿರ್ತೀರ ಅದೆಲ್ಲ ಅಂದ್ಕೊಂಡಿರ್ತೀರ ಅದೆಲ್ಲ ಯಶಸ್ವಿ ಆಗ್ಲಿ ಅಂತೇಳಿ ಅವ್ರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ನನ್ನ ತಾಯಿ.